ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ, ಬಿಜೆಪಿಯವರು ಜಯಪ್ರಕಾಶ್ ಹೆಗಡೆ ಮಾಡಿದವ್ರು ಯಾರು? ಪರವಾಗಿಲ್ಲ, ಸ್ವಲ್ಪ ಇನ್ನ ಕಾಲು 100% ಸರೋಗಿಲ್ಲ, 90% ಸರೋಗಿದೆ. ಹೇಳಿ ಸರ್, ಬೆಂಗಳೂರಿನಲ್ಲಿ ಬಿಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ, ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ. ಭಾಷಾ ವಿಚಾರದಲ್ಲಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗ್ಲಿ, ಬಿಗ್ ಕಮಾಂಡರ್ ಆಗ್ಲಿ ಯಾರು ಆಗ್ಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದೀವಿ. ದಟ್ ಈಸ್ ಅವರ್ ಸ್ಟ್ಯಾಂಡ್, ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್. ದ್ವಿಭಾಷಾ ನೀತಿ ತಂದಿದೀವಲ್ಲ ಈಗಾಗ್ಲೇ, ತಂದಿರ ಅಂತಲ್ಲ, ಈಗಾಗಲೇ ದ್ವಿಭಾಷಾ ನೀತಿ ಇದೆ. ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ. ಹಿಂದಿನೂ ಕಲಿಯುವ ಅವಕಾಶ ಇದೆ, ಅದಕ್ಕೆ ಕೇವಲ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ. ಯಾವುದು ಹಿಂದಿನೂ ಅವಕಾಶ ಇದೆಯಲ್ಲ? ಇಲ್ಲಿ ಹಿಂದಿ ಎಲ್ಲಿದೆ? ಹಿಂದಿ ಅವಕಾಶ ಇದೆ, ಆ ಕಾರಣಕ್ಕೋಸ್ಕರ ಇದೆಯಾ? ತ್ರಿಭಾಷಾ ಸೂತ್ರ ಇಲ್ಲ. ನಾವು ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಕಲಿಸೋದು. ಸರ್, ಕೆಪಿಎಸ್ಸಿ ಪಾದಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು. ಯಾರು? ಕೆಪಿಎಸ್ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು ಈಗ ಅದು ಇದ್ರ ಎಕ್ಸಾಮ್ ವಿಚಾರವಾಗಿ ಕೋರ್ಟ್ಗೆ ಹೋಗಿದೆಯಲ್ಲಪ್ಪ. ಈಗ ಅವ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾರು? ಈಗ ಏನು ಅಭ್ಯರ್ಥಿಗಳು ಯಾರೇ ಪಾದಯಾತ್ರೆ ಮಾಡ್ತಾರೆ? ನೀವು ಸುಮ್ಮನೆ ಏನು ಅರ್ಧಂಬರ್ಧ ತಿಳ್ಕೊಂಡು ಪ್ರಶ್ನೆ ಕೇಳ್ಬಿಟ್ರೆ. ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪಕ್ಷದ ನಾಯಕರುಗಳೇ ಅದರ ಬಗ್ಗೆ ಯಾರು? ಸುರೇಶ್ ಅವರೇ ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕಾದ್ರೆ ನೀವೇನೆ ಇವನೇ ತೆಗೆದುಕೊಂಡು ಅಭಿಪ್ರಾಯ ಕೊಟ್ಟಿಲ್ಲ. ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅವರ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ವಿ. ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಡ್ಬಂದು ವಿಲ್ ಟೇಕ್ ಎ ಡಿಸಿಷನ್. 84ರ ಸಮೀಕ್ಷೆಯಲ್ಲಿ ಇದಂತ ಇದಕ್ಕೂ ವಿಚಾರಕ್ಕೆ ಈಗ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮುಸ್ಲಿಮರು 90% ಹೆಚ್ಚಿಗೆ ಆಗಿದೆ, ಅದ್ರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ 8% ಮಾತ್ರ ಏರಿಕೆ ಆಗಿದೆ. ಇದು ಜನಸಂಖ್ಯೆ ಕಡಿಮೆ ಆಗಿದೆ, ಹೆಚ್ಚಾಗಿದೆ ಅಂತ ಸರ್ವೆನಲ್ಲಿ ಗೊತ್ತಾಯ್ತಾ? ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ? ನಿನ್ಗೆ ಆಧಾರ ಏನೇ? ಅಲ್ಲ, ನಿನಗೇನು ಆಧಾರ? 84ರಲ್ಲಿ ಏನಾಗಿತ್ತು? ಗಣತಿ ಆಗಿತ್ತ? ಆಗಿದೆ ಅಂತ ಹೇಳ್ತಾ ಇರೋದು ಯಾರು ಹೇಳಿದ್ರು? ಬಿಜೆಪಿಯವರು. ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ. ಬಿಜೆಪಿಯವರು ಜಯಪ್ರಕಾಶ್ ಹೆಗಡೆ ಮಾಡಿದವ್ರು ಯಾರು? ಯಾವ ಪಾರ್ಟಿಯವರಯ್ಯ? ಇದು ಗೊತ್ತಾ? ಜಯಪ್ರಕಾಶ್ ಹೆಗಡೆ ಅಂತ ಯಾರು ಅಂತ? ಮತ್ತೆ ಅವರೇ ಕೊಟ್ಟಿರೋದಿಲ್ಲ ವರದಿ? ಮೆಂಬರ್ಗಳು ಅವರೇ, ಅವರೇ ಮೆಂಬರ್ಗಳು, ಅವರೇ ವರದಿ ಕೊಟ್ಟಿರೋದಿಲ್ಲಪ್ಪ. ಬಿಜೆಪಿಯವರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಅವರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನಿಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ? ನೋಡಿ, ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ ನ ಮುಂದೆ ಇಟ್ಟು ವಿಲ್ ಟೇಕ್ ಇಟ್ ಡಿಸಿಷನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.